ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಪುಂಡಿ ಪಲ್ಯನ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ನಾನಿವಾಗ ಹೇಳ್ಕೊಡಕತ್ತೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು ನೋಡ್ರಿ ಈ ರೆಸಿಪಿನ. ಇದೇನು ನೋಡತ್ತಿರಲ್ಲ, ಪುಂಡಿ ಸೊಪ್ಪು ನೋಡ್ರಿ. ಒಂದು ಕಡೆ ಅದಕ್ಕೆ ಗೊರವೆ ಸೊಪ್ಪು ಅಂತಾರೆ, ನಮ್ಮ ಕಡೆ ನಾವು ಪುಂಡಿ ಪಲ್ಯ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ರೆಸಿಪಿ ನೋಡ್ರಿ. ಪುಂಡಿ ಪಲ್ಯನ ಸೋಸ್ಕೊಂಬಿಟ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಬಟ್ಲು ಶೇಂಗಾ ಮತ್ತು ಒಂದು 6 ಹಸಿಮೆಣ್ಸಿಕಾಯಿನ ತೊಗೊಂಡಿನಿ. ಇವಾಗ ಒಂದು ಕುಕ್ಕರ್ಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೆ. ನೀರು ನೋಡ್ರಿ ಒಂದು 2 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ, ದೊಡ್ಡ ಗ್ಲಾಸಲ್ಲೇ. ಆ ನೀರು ಕಾದ್ಮೇಲೆ ಇವಾಗ ಪುಂಡಿ ಪಲ್ಯನ ಹಾಕ್ಕೊಂಡಿನಿ. ಪುಂಡಿ ಪಲ್ಯ ಹಾಕ್ಕೊಂಡು ಒಂದು 6 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿನಿ. ನೀವು ಖಾರ ಬೇಕಾದರೆ ಹೆಚ್ಚು ಕಡಿಮೆ ಬೇಕಾದರೆ ನೀವು ಮಾಡ್ಕೋಬೋದು. ಇವಾಗ ಶೇಂಗಾನ ಹಾಕಿದ್ದೀನಿ. ಈ ರೀತಿ ಬಿಸಿ ನೀರೊಳಗೆ ಹಾಕಿದ ಮೇಲೆ ಪುಂಡಿ ಪಲ್ಯ ಸ್ವಲ್ಪ ಚೇಂಜ್ ಆಗುತ್ತಾ, ಇದೇನಾಯ್ತಲ್ಪ ಅಂಥೇಳಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಿಸಿ ನೀರೊಳಗೆ ಹಾಕ್ತೀವಲ್ಲ, ಹಾಗಾಗಿ ಪುಂಡಿ ಪಲ್ಯ ಸ್ವಲ್ಪ ಮೆತ್ತಗಾದಂಗೆ ಚೇಂಜ್ ಆಗುತ್ತೆ ಕಲರು. ಇದನ್ನ ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು 2 ಸೀಟಿ ಹೊಡೆಸ್ಕೊಂಡ್ರೆ ಸಾಕು ನೋಡ್ರಿ. ಇದನ್ನು 2 ಸೀಟಿ ಆದಮೇಲೆ ಮತ್ತೆ ನಾವು ಇದನ್ನು ತೆಗೆದ್ಬಿಟ್ಟು ಅದನ್ನು ಹುಳಿನ ಬಸಬೇಕಾಗುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ. ಇವಾಗ ನೋಡ್ರಿ 2 ಸೀಟಿ ಆಗಿದೆ. 2 ಸೀಟಿ ಆದಮೇಲೆ ಇವಾಗ ನೋಡ್ರಿ ಸೀಟಿ ಅದು ಆರೋದಿಲ್ಲ ಅಂತ ನೋಡಿಬಿಟ್ಟು ಇದನ್ನ ಇವಾಗ ನೋಡ್ಕೋಬೇಕಾಗುತ್ತೆ ಬೆಂದದಿಲ್ಲ ಅಂತೇಳಿ. 2 ಸೀಟಿ ಆದರೆ ಸಾಕು ನೋಡ್ರಿ, ಜಾಸ್ತಿ ಏನು ಸೀಟಿ ಹೊಡ್ಕೋಬೇಡ್ರಿ. ಇವಾಗ ಏನಿದು ಹುಳಿ ಬಂದಿರ್ತದಲ್ಲ, ಅದನ್ನ ಇವಾಗ ನಾವು ಬಸ್ಕೋಬೇಕಾಗುತ್ತೆ. ಯಾಕಂದ್ರೆ ಪುಂಡಿ ಪಲ್ಯ ಒಳಗೆ ತುಂಬಾ ಹುಳಿ ಅಂಶ ಇರ್ತದೆ ನೋಡ್ರಿ, ಪಲ್ಯ ಹುಳಿ ಆಗಿಬಿಡ್ತದೆ. ಹಾಗಾಗಿ ಅದನ್ನು ಚೆನ್ನಾಗಿ ಬಸ್ಕೊಂಡ್ಬಿಟ್ಟು ಮತ್ತೆ ಒಂದು ಗ್ಲಾಸನ್ನ ನೀರನ್ನು ಹಾಕ್ಕೊಂಡಿನಿ. ನೀರನ್ನು ಹಾಕ್ಕೊಂಡು ಇವಾಗ ನಾನು ರವಾನ ಹಾಕ್ಕೊಳಕತ್ತೀನಿ. ನೀವು ರವಾ ಬದಲು ಅಕ್ಕಿ ನುಚ್ಚು ಇಲ್ಲ ಜೋಳದ ನುಚ್ಚು ಕೂಡ ಹಾಕೋಬೋದು. ಮತ್ತು ಇದಕ್ಕೆ ಕಡಲೆಬೇಳೆ ಕೂಡ ಆ್ಯಡ್ನ ಮಾಡ್ಬೋದು. ನಂಗೆ ಕಡಲೆಬೇಳೆ ಸ್ವಲ್ಪ ಆಗಿ ಬರೋಂಗಿಲ್ಲ, ಹಾಗಾಗಿ ನಾನು ಕಡಲೆಬೇಳೆನ ಹಾಕ್ಕೊಂಡಿಲ್ಲ. ಅದು ಆದಮೇಲೆ ಇವಾಗ ಮತ್ತೆ ಅದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು 2-3 ಸೀಟಿ ಹೊಡ್ಸಿದ್ರೆ ಸಾಕು ನೋಡ್ರಿ. ಈ ರೀತಿ ಆಗಿರ್ತದೆ. ಇದನ್ನ ಇವಾಗ ಒಂದು ಸೌಟ್ ಅಥವಾ ನಿಮ್ಮ ಮನೆಯೊಳಗೆ ಕಡ್ಗೊಲ್ಲಿತ್ತಂದ್ರೆ ನೋಡ್ರಿ, ಅದ್ರ ಸಹಾಯದಿಂದ ಈ ರೀತಿಯಾಗಿ ಅದನ್ನು ನಾವು ಅದನ್ನು ಸಣ್ಣಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಕಡ್ಗೊಲ್ಲಿತ್ತಂದ್ರೆ ಕಡ್ಗೊಲ್ಲೇ ಮಾಡ್ಕೋಬೋದು, ಇಲ್ಲ ಹುಟ್ಟಿತ್ತಂದ್ರೆ ಹುಟ್ಟಿಲೇನೂ ಮಾಡ್ಕೋಬೋದು ನೋಡ್ರಿ. ರವೆ ತುಂಬಾ ಚೆನ್ನಾಗಿ ಬೆಂದದ. ಈ ರೀತಿ ರವೆ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ಇವಾಗ ನಾನು ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳಕತ್ತೀನಿ. ಅದೇ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ನಾನು ಬೇರೆ ಪಾತ್ರೆಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಹಾಕ್ಕೊಂಡು ಅದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಕೋಬೇಕು. ಸ್ವಲ್ಪ ಅದು ಗಟ್ಟಿ ಅನ್ನಿಸ್ತಂದ್ರೆ ನಾವು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಆರಿದ ಮೇಲೆ ನೋಡ್ರಿ ತುಂಬಾ ಗಟ್ಟಿ ಆಗುತ್ತೆ. ಹಾಗಾಗಿ ಮೊದಲೇ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ನಲ್ಲ ನಾನು, ಹಾಗಾಗಿ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಳಕತ್ತೀನಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯಿಡ್ಸ್ಕೋಬೇಕಾಗತ್ತೆ. ಈ ರೆಸಿಪಿ ನೋಡ್ರಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇರ್ತದೆ. ಕಟಕ್ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನೋಡ್ರಿ. ಇವಾಗ ಅದಕ್ಕೆ ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳಕತ್ತೀನಿ. ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ, ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇವಾಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಳತ್ತೀನಿ ನೋಡ್ರಿ. ಆಮೇಲೆ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ. ಜಾಸ್ತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ಉಪ್ಪನ್ನು ಸ್ವಲ್ಪ ನೋಡಿಕೊಂಡೇ ಹಾಕೋರಿ ನೀವು, ಆಮೇಲೆ ಬೇಕಾದರೂ ಕೂಡ ಹಾಕೋಬೋದು. ಮೊದಲೇ ನೋಡ್ರಿ ಯಾವುದೇ ಅಡುಗೆ ಮಾಡಬೇಕಾದ್ರೂ ನಾವು ಉಪ್ಪು ಖಾರ ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗತ್ತೆ. ಅದನ್ನೆಲ್ಲನೂ ಹಾಕಿದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನೀವು ಬೇರೆ ಒಗ್ಗರಣೆ ಕೊಡ್ತಿದ್ರು ಕೂಡ ಕೊಟ್ಕೋಬೋದು ನೋಡ್ರಿ. ಒಬ್ಬೊಬ್ರು ಹಿಂಗೆಲ್ಲನೂ ಯೂಸ್ ಮಾಡ್ತಾರೆ, ನಾವು ಅದನ್ನು ಹಿಂಗೆಲ್ಲ ಏನು ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಒಂದು 5 ನಿಮಿಷ ಇದನ್ನು ಸಣ್ಣ ಉರಿಯೊಳಗೆ ನಾವು ಬೇಯಿಸ್ಕೋಬೇಕಾಗತ್ತೆ. ಉತ್ತರ ಕರ್ನಾಟಕ ಅಂದ್ರೆ ಕೆಲವೊಂದಿಷ್ಟು ಆಹಾರದಿಂದಲೇ ಫೇಮಸ್ ನೋಡ್ರಿ. ಜೋಳದ ರೊಟ್ಟಿ, ಶೇಂಗಾ ಚಟ್ನಿ, ಮತ್ತು ಬದ್ನಿಕಾಯಿ ಪಲ್ಯ, ತುಂಬಗಾಯಿ ಬದ್ನಿಕಾಯಿ ಪಲ್ಯ ನೋಡ್ರಿ. ಆಮೇಲೆ ಪುಂಡಿ ಪಲ್ಯ ಮತ್ತು ಶೇಂಗಾ ಹೋಳಿಗೆ. ಈ ರೀತಿಯಾಗಿ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದ್ಕೊಂಡದ ಉತ್ತರ ಕರ್ನಾಟಕ. ಈ ರೀತಿಯಾಗಿ ಪುಂಡಿ ಪಲ್ಯನ ನೀವು ತುಂಬಾ ಈಸಿಯಾಗಿ ಮಾಡ್ಬೋದು. ಇದನ್ನು ನೀವು ರೊಟ್ಟಿ ಜೊತೆ ತುಂಬಾ ಕಾಂಬಿನೇಷನ್ ಆಗಿರುತ್ತೆ ನೋಡ್ರಿ. ನಿಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತಂದ್ರೆ ನೀವು ಚಪಾತಿ ಜೊತೆ ಕೂಡ ಮಾಡ್ಬೋದು. ನನ್ನ ಚಾನಲ್ ಒಳಗೆ ನೋಡ್ರಿ ನಾನು ಲಟ್ಟಿಸಿ ರೊಟ್ಟಿ ಮಾಡೋದನ್ನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರಿಗೆಲ್ಲ ರೊಟ್ಟಿ ಮಾಡೋಕ್ಕೆ ಇಷ್ಟ ಅಲ್ಲ ಅವರು ವಿಡಿಯೋನ ನೋಡಿಬಿಟ್ಟು ನೀವು ರೊಟ್ಟಿನ ಮಾಡ್ಬೋದು ನೋಡ್ರಿ. ಫೈನಲಿ ಪುಂಡಿ ಪಲ್ಯ ರೆಡಿ ಆಗಿದೆ. ಈ ರೀತಿಯಾಗಿ ನಾವು ಇದನ್ನು ಒಂದು 10 ನಿಮಿಷ ಸಣ್ಣ ಉರಿ ಒಳಗೆ ಕುದಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಪುಂಡಿ ಪಲ್ಯ ರೆಸಿಪಿ ರೆಡಿ ಆಗುತ್ತೆ. ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇದೇ ರೀತಿ ಮುಂದಿನ ವಿಡಿಯೋದೊಳಗೆ ಮತ್ತೆ ಉತ್ತರ ಕರ್ನಾಟಕದ ರೆಸಿಪಿಯೊಂದಿಗೆ ಬರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬಾಯ್.